ಶ್ರೀಗುರುಭ್ಯೋ ನಮಃ. ಹರಿ ಓಂ. ಕೃಷ್ಣಾಯ ದವೇಂದ್ರಾಯ ಜ್ಞಾನಮುದ್ರಾಯ ಯೋಗಿನೇ ನಾಥಾಯ ರುಕ್ಮಿಣೀಶಾಯ ನಮೋ ವಿಧಾಂತವೇದಿನೇ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ಸ್ಮರಣಾದ್ಭವೇತ್. ಹರಿ ಓಂ. ಶ್ರಾವಣ ಶುದ್ಧ ಪಂಚಮಿ ದಿನ ಸಾಕ್ಷಾತ್ ಗರುಡದೇವರು ನಾಗಗಳಿಗೆ ಅಮೃತವನ್ನು ಕೊಟ್ಟಂತಹ ದಿನ. ತನ್ನ ತಾಯಿಯಾದಂತಹ ವಿನತಾದೇವಿ ದಾಸ್ಯತ್ವದಿಂದ ಇರ್ತಾಳೆ. ಅಂತಹ ವಿನತಾದೇವಿಯನ್ನು ಬಿಡುಗಡೆ ಮಾಡಲಿಕ್ಕೆ ಗರುಡದೇವರು ಅಮೃತವನ್ನು ತೆಗೆದುಕೊಂಡು ಬಂದು ನಾಗಗಳಿಗೆ ಕೊಟ್ಟಂತಹ ದಿನ ಶ್ರಾವಣ ಶುದ್ಧ ಪಂಚಮಿ ದಿನ. ಹಾಗಾಗಿ ಗರುಡದೇವರು ನಾಗಗಳಿಗೆ ಅಮೃತವನ್ನು ಕೊಟ್ಟು ಸಂತೋಷಪಡಿಸದಂತೆ ನಾವು ಕೂಡ ಶ್ರಾವಣ ಶುದ್ಧ ಪಂಚಮಿಯಂದು ಅಮೃತದಂತೆ ಇರುವಂತಹ ಹಾಲಿನಿಂದ ಆ ನಾಗಗಳನ್ನು ಸಂತೋಷಪಡಿಸಬೇಕು. ಇದೇ ನಾಗವ್ರತ ಅಂತ ಕರೀತಾರೆ. ಇಂತಹ ನಾಗದೇವರ ಆರಾಧನೆಯನ್ನು ಸ್ತ್ರೀಯರು ಶ್ರಾವಣ ಶುದ್ಧ ಚತುರ್ಥಿಯಂದು ಮಾಡಬೇಕು. ಪುರುಷರು ಪಂಚಮಿಯ ದಿನ ಅದನ್ನು ಆಚರಣೆ ಮಾಡಬೇಕು. ನಾಗ ಚತುರ್ಥಿಯ ದಿನ ದ್ವಾರಸ್ಯ ಉಪಯೋಃ ಲೇಖ್ಯ ಗೋಮಯೇನ ವಿಶೋಲ್ಬಣಾಃ ನ ತೇಷಾಂ ಸರ್ವತೋ ವೀರ ಭಯಂ ಭವತಿ ಕುತ್ರಚಿತ್. ಶ್ರಾವಣ ಶುದ್ಧ ಚತುರ್ಥಿಯಂದು ಸುಮಂಗಳಿಯರು ಮತ್ತು ಕನ್ಯಕರು ಎಲ್ಲರೂ ಕೂಡ ಬೆಳಿಗ್ಗೆ ಬೇಗ ಎದ್ದು ಸ್ನಾನಾದಿಗಳನ್ನು ಮಾಡಿ, ಅರ್ಥಾತ್ ಅಭ್ಯಂಜನ ಸ್ನಾನ, ಎಣ್ಣೆ ಹಚ್ಚಿಕೊಂಡು ಸ್ನಾನವನ್ನು ಮಾಡಿ, ತಮ್ಮ ತಮ್ಮ ಮನೆಯ ಬಾಗಿಲಿನ ಎರಡೂ ಬದಿಯಲ್ಲೂ ಕೂಡ ಗೋಡೆಯ ಮೇಲೆ ಕೆಮ್ಮಣ್ಣಿನಿಂದ ಇಲ್ಲ ಅಂತಂದರೆ ಗೋಮಯದಿಂದ ನಾಗದೇವರ ಚಿತ್ರವನ್ನು ಬಿಡಿಸಬೇಕು. ಬಿಡಿಸಿ ಅದರಲ್ಲಿ ಸಂಕರ್ಷಣನನ್ನು ಆವಾಹಿಸಿ ಹಾಲು, ಮೊಸರು, ದೂರ್ವ, ಗಂಧ, ಹಳದಿ, ಗೆಜ್ಜೆ ವಸ್ತ್ರಗಳಿಂದ ಆ ನಾಗದೇವರನ್ನು ಪೂಜಿಸಬೇಕು. ಚತುರ್ಥಿಯ ದಿನ ವಿಶೇಷವಾಗಿ ಸುಮಂಗಳೆಯರು ಉಪವಾಸವನ್ನು ಮಾಡಬೇಕು. ಅಂದು ಎಲ್ಲ ಸುಮಂಗಲಿಯರು ಕೂಡ ವಿಶೇಷವಾಗಿ ಕ್ಷೀರಾಭಿಷೇಕವನ್ನು ಮಾಡಬೇಕು. ಈ ಕ್ಷೀರಾಭಿಷೇಕವೇ ನಾಗವ್ರತ ಅಂತ ಕರೆಸಿಕೊಳ್ತದೆ. ಕ್ಷೀರೇಣ ಆಪ್ಯೇನಂ ಕುರ್ಯಾತ್ ಏತತ್ ನಾಗವ್ರತಂ ಸ್ಮೃತಂ. ನಾಗಗಳಿಗೆ ನಾವು ಮಾಡುವಂತಹ ಕ್ಷೀರಾಭಿಷೇಕವೇ ನಾಗವ್ರತ ಅಂತ ಕರೆಸಿಕೊಳ್ತದೆ. ಮತ್ತು ಮನೆಯ ಹೊರಗಡೆ ಇರುವಂತಹ ಕಲ್ಲಿನ ನಾಗದೇವರ ಪ್ರತಿಮೆಗೆ ಹಾಲು, ಮೊಸರು, ಬೆಲ್ಲದ ಹಾಲು, ಹಳದಿ ಗೆಜ್ಜೆ ವಸ್ತ್ರ, ಹಸಿ ಚಿಗಳಿ ಉಂಡೆ, ತಂಬಿಟ್ಟು, ಹಸಿ ಹುಣಸೆಕಾಯಿ, ಹಸಿಯ ಕಡಲೆಬೇಳೆಗಳನ್ನು ಏರಿಸಿ ಪೂಜಿಸಬೇಕು. ಕೆಲವರು ಚರ್ಮ ರೋಗದ ನಿವಾರಣೆಗಾಗಿ ವಿಶೇಷವಾಗಿ ಕಡಲೆಯಲ್ಲಿ ಉಪ್ಪನ್ನು ಸೇರಿಸಿ ನಾಗದೇವರಿಗೆ ಸಮರ್ಪಣೆ ಮಾಡುವುದುಂಟು. ಆ ದಿನ ನಾವು ನಾಗದೇವರಿಗೆ ಸಮರ್ಪಣೆ ಮಾಡುವಂತಹ ಎಲ್ಲ ಪದಾರ್ಥಗಳು ಕೂಡ ಹಸಿ ಪದಾರ್ಥಗಳಾಗಿರಬೇಕು. ಆವತ್ತಿನ ದಿನ ಬೆಳಿಗ್ಗೆ ಹೆಣ್ಣು ಮಕ್ಕಳು ತಮ್ಮ ತಮ್ಮ ಅಣ್ಣ ತಮ್ಮಂದಿರಿಗೆ ಸಹೋದರಿಯಾದಂತಹ ಅಣ್ಣ ತಮ್ಮಂದಿರು ಎದ್ದ ಮೇಲೆ ಅವರ ಮುಖವನ್ನು ಪ್ರಕ್ಷಾಳನೆ ಮಾಡಿಕೊಂಡು ಬಂದು ಕುಳಿತುಕೊಳ್ಳಬೇಕು. ಅವರ ಬೆನ್ನಿನ ಮೇಲೆ ಸರ್ಪದ ಚಿತ್ರವನ್ನು ಬರೆದು ಸ್ನಾನವನ್ನು ಮಾಡಿಸಬೇಕು. ಸರ್ಪದಂತೆ ಇರುವ ಯಾವುದೇ ವಸ್ತುಗಳಿಗೆ ಹೆರೆದರೂ ಕೂಡ ನಾವು ಸಂತುಷ್ಟರಾಗ್ತೇವೆ ಅಂಥೇಳಿ ಸರ್ಪಗಳ ವರವಿದೆ ಆವತ್ತಿನ ದಿನ. ಆದ್ದರಿಂದ ಆ ಎಲ್ಲ ಅಣ್ಣ ತಮ್ಮಂದಿರ ಬೆನ್ನೆಲುಬೆಲ್ಲವೂ ಕೂಡ ಸರ್ಪದಂತೆ ಇದೆ. ಅಂತಹ ಸರ್ಪಾಕಾರದಂತೆ ಇರುವಂತಹ ಬೆನ್ನಿಗೆ ಹಾಲನ್ನು ಹಚ್ಚಿ ಬೆನ್ನು ತೊಳೆಯುವುದರಿಂದ ಸರ್ಪಗಳು ಸಂತುಷ್ಟರಾಗಿ ಹಚ್ಚಿದವರಿಗೂ ಹಚ್ಚಿಸಿಕೊಂಡವರಿಗೂ ಬಲದ ಅಭಿವೃದ್ಧಿಯನ್ನು ನೀಡುವುದು ಎನ್ನುವುದು ಒಂದು ನಂಬಿಕೆ ಇದೆ. ಹೀಗೆ ನಾಗ ಚತುರ್ಥಿಯ ದಿನ ಹೆಣ್ಣು ಮಕ್ಕಳೆಲ್ಲರೂ ಕೂಡ ವಿಶೇಷವಾಗಿ ನಾಗಾರಾಧನೆಯನ್ನು ಮಾಡಬೇಕು. ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.